ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಡ್ಯ ರಾಣ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ತಮ್ಲೈನ್ ನೋಡಿದಿರಿ ಗೊತ್ತಾಗಿರುತ್ತೆ. ಯಾರ ಹತ್ರನೂ ಹೇಳ್ಕೋಬಾರ್ದು ಯಾವ್ಯಾವ ವಿಷಯಗಳನ್ನ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ಬನ್ನಿ ಆಗಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಅವಮಾನ ಆಗಿರ್ಬೋದು, ಸಂಪಾದನೆ ಇಲ್ಲ ಜಗಳಗಳು, ವಯಸ್ಸು, ಮಂತ್ರ, ದಾನ, ಸನ್ಮಾನ ಮತ್ತು ಆಸ್ತಿಗಳು. ಇವನ್ನೆಲ್ಲ ಯಾಕಪ್ಪ ಬೇರೆಯವ್ರ ಹತ್ರ ಹೇಳ್ಕೋಬಾರ್ದು ಅಂದರೆ, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅವಮಾನ, ನಿಮಗೆ ಯಾವಾಗಲಾದರೂ ಅವಮಾನವಾಗಿದ್ದರೆ ಅದ್ರ ಬಗ್ಗೆ ಯಾರಿಗೂ ಸಹ ಹೇಳ್ಬೇಡಿ. ಏಕೆಂದರೆ ಸಂದರ್ಭ ಬಂದಾಗ ಅವರು ನಿಮ್ಮನ್ನು ಅವಹೇಳನ ಮಾಡಬಹುದು. ಅಂದರೆ 4 ಜನ ವ್ಯಕ್ತಿ ಇದ್ದಾಗ ನಿಮ್ಗೆ ಅವಮಾನ ಆಗಿದ್ದಾಗ ಆ ವಿಷಯನೇ ಎತ್ತಿ ಎತ್ತಿ ಮಾತಾಡೋದು, ಅದು ತುಂಬ ಬೇಜಾರಾಯ್ತದೆ. ಸೊ ಅದಕ್ಕಾಗಿ ಅಂಥ ವಿಷಯಗಳನ್ನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಬೇಡಿ. ಸಂಪಾದನೆ, ನಮ್ಮ ಸಂಪಾದನೆ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲೂ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗಾಗಲಿ ಯಾರ ಬಳಿಯೂ ಹೇಳಿಕೊಳ್ಳಬಾರದು. ಏಕೆಂದರೆ ಕೆಲವರು ನಮ್ಮ ಸಂಪಾದನೆಯನ್ನು ಸಹಿಸುವುದಿಲ್ಲ, ಇನ್ನು ಕೆಲವರು ನಮ್ಮ ಸಂಪಾದನೆ ಬಗ್ಗೆ ಗೇಲಿ ಮಾಡಬಹುದು. ಇವನ ಕೈಲಿ ಇಷ್ಟೇನ ಸಂಪಾದನೆ ಮಾಡೋಕ್ಕಾಗೋದು, ಇವನ ಕೈಲಿ ಇನ್ನೇನು ಆಗಲ್ಲ ಅಂತ ಆಡ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ಜಗಳಗಳು, ನಮ್ಮ ಕುಟುಂಬದಲ್ಲಿ ನಡೆಯುವ ಜಗಳದ ಬಗ್ಗೆ ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು. ಹಾಗೂ ಗಂಡ ಹೆಂಡತಿ ಜಗಳಗಳು ಎಷ್ಟೇ ಇರುತ್ತವೆ, ಯಾವುದೇ ವಿಷಯವಾಗಲಿ ಬೇರೆಯವರೊಂದಿಗೆ ಚರ್ಚೆ ಮಾಡಿ ಅವರ ದೃಷ್ಟಿಯಲ್ಲಿ ನಿಮ್ಮನ್ನು ಕೀಳಾಗಿ ನೋಡುವಂತೆ ಮಾಡಿಕೊಳ್ಳಬೇಡಿ. ತುಂಬ ಕೀಳಾಗಿ ನೋಡ್ತಾ ಇರ್ತಾರೆ ನಿಮ್ಮನ್ನ. ಯಾಕೆಂದರೆ ನಿಮ್ಮ ಜಗಳನ ನಿಮ್ಗುಟ್ಗಳನ್ನ ನೀವು ಬಿಟ್ಕೊಟ್ರೆ ಪ್ರತಿಯೊಬ್ಬರೂ ಮಾಡೋದೇ ಅದೇ ರೀತಿ. ವಯಸ್ಸು, ವಯಸ್ಸಿನ ಬಗ್ಗೆ ಬೇರೆಯವರೊಂದಿಗೆ ಚರ್ಚಿಸಬಾರದು, ಹೇಳಬಾರದು. ಯಾವುದಾದರೂ ವೃತ್ತಿಗೆ ಸಂಬಂಧಿಸಿದ ದಾಖಲೆಗಳಿಗೆ ಹೇಳಬಹುದೇ ವಿನಃ ಎಲ್ಲರ ಹತ್ರನೂ ಅದನ್ನು ಹೇಳ್ಕೋಬಾರ್ದು. ಆದರೆ ನಮ್ಮ ಸ್ನೇಹಿತರ ಬಳಿಯಾಗಲಿ ಸಂಬಂಧಿಕರ ಬಳಿಯಾಗಲಿ ವಯಸ್ಸು ಹೇಳಿದರೆ ಶಾಸ್ತ್ರದ ಪ್ರಕಾರ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ನಮ್ಮ ಅಜ್ಜಿ ಹೇಳುತ್ತಿದ್ದರು. ಅದನ್ನು ನಾನೀಗ ನಿಮಗೆ ಹೇಳುತ್ತಿದ್ದೇನೆ. ಮಂತ್ರ, ನಮ್ಮ ಬಳಿ ಇರುವ ಮಂತ್ರವನ್ನು ಮತ್ಯಾರಿಗೂ ಹೇಳಬಾರದೆಂದು ಹಿರಿಯರು ಹೇಳುತ್ತಾರೆ. ಅದಕ್ಕೆ ಪುರೋಹಿತರು ಮಂತ್ರವನ್ನು ಕೇಳಿಸದಂತೆ ಹೇಳುತ್ತಾರೆ. ದಾನ, ದಾನ ಮಾಡಿದರೆ ನೀವು ಯಾರಿಗೂ ಸಹ ಹೇಳಬಾರದು. ನಮ್ಮ ಹಿರಿಯರು ಹೇಳುತ್ತಾ ಇರುತ್ತಾರೆ, ಬಲಗೈನಲ್ಲಿ ಮಾಡಿದ ದಾನ ಎಡಗೈಗೂ ಸಹ ತಿಳಿಯಬಾರದು ಎಂದು. ಅದೇ ರೀತಿ ಇರೋಣ. ಸನ್ಮಾನ, ನಮಗೆ ಯಾವಾಗಲಾದರೂ ಸನ್ಮಾನವಾದರೆ ಅದನ್ನು ಯಾರಿಗೂ ಸಹ ಹೇಳಬಾರದು. ಬೇರೆಯವರು ಹೇಳಿಕೊಂಡರೆ ಪರವಾಗಿಲ್ಲ, ಆದರೆ ನಮ್ಮದು ನಾವೇ ಹೇಳಿಕೊಳ್ಳಬಾರದು. ಆಸ್ತಿಗಳು, ನಿಮಗಿರುವ ಆಸ್ತಿಯ ಬಗ್ಗೆ ಯಾರ ಬಳಿಯೂ ಚರ್ಚಿಸಬಾರದು. ಏಕೆಂದರೆ ಸಮಾಜದಲ್ಲಿ ಎಲ್ಲರೂ ಸಹ ಒಳ್ಳೆಯವರೇ ಇರುವುದಿಲ್ಲ. ನಮ್ಮನ್ನು ನೋಡಿ ಅಸಹ್ಯ ಪಡುವವರು ಇರುತ್ತಾರೆ. ಆದ್ದರಿಂದ ನಮ್ಮ ಆಸ್ತಿಯನ್ನು ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು. ಅಪಹಾಸ್ಯ ಮಾಡುವ ಜನ ಇರುತ್ತಾರೆ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಆದಷ್ಟು ಶೇರ್ ಮಾಡಿ.